ನಾಗಮಂಗಲ ನಾಗ ತುಂಬ ಅರಿವಿಗೆ ओम प्रणवस्या प्रणवोदान परमात्मेदा प्राणायामे योगा ओम गोदावरी सरस्वती सिंधु कावेरी देशमेव कृष्णा गोविंद गोविंदा विश्वाचार्याः पुनः ओम जय नारिकेला कदली प्रसिद्धायाः प्राणाय स्वाहा ध्यानाय स्वाहा उदनाय स्वाहा गमनाय स्वाहा आत्मने स्वाहा अंतरात्मने स्वाहा परमात्मने स्वाहा आरती करो करते
ಭೂತಪ್ಪ, ತಾಯಿ ಕಾವೇರಮ್ಮೆ, ಹಾಗೆ ನಮ್ಮ ಚೇರಳ ಭಗವತಿ, ಈರಳ ಭಗವತಿ, ಶ್ರೀಮಂಗಲ ಭಗವತಿ, ಇದರ ಜೊತೆಯಲ್ಲಿ ನಾವು ಸ್ಥಾಪನೆ ಮಾಡಿರುವಂಥ ಈ ಆಂಜನೇಯ, ಈ ಮಹಾಗಣಪತಿ, ಹಾಗೆ ಮಹಾವಿಷ್ಣು, ಅದರ ಜೊತೆಯಲ್ಲಿ ಅಲ್ಲಿ ಸ್ಥಾಪನೆ ಮಾಡಿರುವಂಥ ತಾಯಿ ಕಾವೇರಮ್ಮ, ನಂದೀಶ್ವರ, ಬಸವಂತಿನಾಥ, ಅದರ ಜೊತೆಯಲ್ಲಿ ಗೋಮಾತೆ, ಶ್ರೀಕೃಷ್ಣ, ಹಾಗೆ ಈರಳಲ್ಲಿ ನಾವು ಸ್ಥಾಪನೆ ಮಾಡಿರುವಂಥ ಪಂಚಮುಖಿ ವಾಯುಗೋತ್ರ, ಇವರೆಲ್ಲ ಆಶೀರ್ವಾದದಿಂದ ನಾವುಗಳು ಒಗ್ಗಟ್ಟಾಗಿ ನಮ್ಮ ಸಹಕಾರ ಸಂಘದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮದು 16ನೇ, ನಮ್ಮ ಅಧ್ಯಕ್ಷತೆಯಲ್ಲಿ 16ನೇ ಮಹಾಸಭೆ. ಈ ಮಹಾಸಭೆಯಲ್ಲಿ ನಾವು ಏನು ತಪ್ಪು ಮಾಡಿದ್ರು ಸಂವಿಧಾನ ಅದನ್ನೆಲ್ಲ ಸಹಿಸಿಕೊಂಡು ಒಳ್ಳೆ ಚರ್ಚೆಯಾಗಿ ಒಳ್ಳೆಯದಾಗುವಂಥ ಶಕ್ತಿಯನ್ನು ದೇವರುಗಳು ಕೊಡಬೇಕು. ಇಲ್ಲಿ ಕೆಲವು ಶತ್ರುಗಳಿದ್ದಾರೆ, ಆ ಶತ್ರುಗಳನ್ನ ಮೆಟ್ಟುವಂಥ ಕೆಲಸವನ್ನು ಸಮೇತ ಆ ದೇವರುಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ದೇವರುಗಳ ಆಶೀರ್ವಾದದಿಂದ ಮಾತ್ರ ನಮ್ಮ ಸಹಕಾರ ಸಂಘ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿದೆ. ಆ ದೇವರನ್ನು ನಂಬಿಬಿಟ್ಟು ನಾವೆಲ್ಲರೂ ಒಂದು ದೃಢ ಸಂಕಲ್ಪಪಟ್ಟು ನಮ್ಮ ಸಹಕಾರ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಸಮೇತ ಇದು 16ನೇ ಮಹಾಸಭೆ, ಈ ಮಹಾಸಭೆ ಯಶಸ್ವಿಯಾಗಬೇಕು. ಅದರ ಜೊತೆಯಲ್ಲಿ ಇಲ್ಲಿ ಎಲ್ಲ ರೈತರಿಗೂ ಒಳ್ಳೆಯದಾಗಬೇಕು. ಅದರ ಜೊತೆಯಲ್ಲಿ ನಮ್ಮ ಸಹಕಾರ ಸಂಘದ ಸಿಬ್ಬಂದಿ ವರ್ಗ ಇರ್ಬೋದು, ನಮ್ಮ ನಿರ್ದೇಶಕರುಗಳಿರ್ಬೋದು, ಮತ್ತು ನಮ್ಮ ಆಡಿಟ್ರು ಇರ್ಬೋದು, ಪ್ರತಿಯೊಬ್ಬರು ಈಗ ಯಾರು ದುಡಿತಾರೆ ಅವರಿಗೆಲ್ಲ ಆ ದೇವರು ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಅದರ ಜೊತೆಯಲ್ಲಿ ನಾವು ಏನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ಆ ದೇವರು ನಮಗೆಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಆದ್ದರಿಂದ ತಾವು ಅರ್ಚಕರು ಬಂದಿದ್ದೀವಿ, ಅರ್ಚಕರ ಮುಖಾಂತರ ಈ ಪೂಜೆ ನೆರವೇರಿಸಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. मातरः तस्मानगस्यक्षाजिनोताः आपोजनयाता जनः ओमिते महादेवाय ते नमः। ओम समस्ता सम्पूर्णता बलिजनसुषि महादेवाय ते नमः। तुलस्यामन्यस्यान्वाप्यक्षातां धरात्रय पावकासमासावचस्ताभ्यामद्भ्यामदेश्चातुर्तमयो स्वाहा। ओम केशवदर्पय नारायण पावदर्पय गोविन्दर्पय विष्णुदर्पय सर्वदिग्रपावदर्पय सर्वदर्पय विष्केशमदर्पय दामोदर्पय संकर्षपवासदर्पय पुरुषोदर्पय दोक्षपनारपय अच्युत उपेन्द्र श्री कृष्ण परमात्मने नमः। भगवत लक्ष्मी नारायण स्व वीडात्मनि श्रीमन् सर्वाभ्यो वीडदेवताभ्यो नमः। प्रसीदा भगवान् नागच्छा श्री कृष्ण महागणपति 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 महाविष्णवे नमः। सहस्राशेषा पुरुषः सहस्राक्षस्रापासुपुंसशाकुलम् आत्मा देवानां भुवनस्य गर्भो यथाशं च देवेशाः कोशास्माताविशाविदेमाः भूस्वामिन् जगतानाथ यावत् पूजा सारकन्ताव संदेवं बे संस्तोम आवाहयामि आवाहितो संस्थानं आवाहयामि आवाह संस्थानं शुभः देवताभ्यो नमः। आवाहयामि आवाहितो संस्थानं शुभः महागणपतये नमः। ओम मंगलेलाश्यामीति मारुते नमः। बुद्धिर्वरोशोधीर्यं भरोगताः अजाड्यमोग्नमस्मरणात् भवेत् इति महाविष्णवे नमः। उग्रं विष्णु महाविष्णुं ज्वलन्तं सर्वतोमुखं नरसिंहं विष्णुमुक्तमामिलाञ्जनं दर्शयामि। हरिः ओम।
ಇಂದಿನ ಇಂದಿನ ಈ ಕಾರ್ಯಕ್ರಮಕ್ಕೆ ನಮಗೆ ಹೆಗಲು ಕೊಟ್ಟು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇರುವಂತ ನಮ್ಮ ಉಪಾಧ್ಯಕ್ಷರಾದಂಥ ಪ್ರೇರಣ ಪುಣಚನ್ ಅವರು ಇದ್ದಾರೆ. ಅವರು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ನಿರ್ದೇಶಕರುಗಳಾದಂಥ ಕೊಗೆಟ್ರ ವಾಣಿ ಕಾಳಪ್ಪ, ಬುಳ್ಳಂಡ ಮಾಯಮ್ಮನವರು ಹಾಗೂ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ನಮ್ಮ ನಿರ್ದೇಶಕರುಗಳಾದಂಥ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ರೀತಿಯಲ್ಲಿ ಸಹಕಾರ ನೀಡುವಂಥ ಉಚ್ಚರ ಶಿವನಂಜಪ್ಪನವರು, ಹಾಗೆ ಮತ್ತೊಬ್ಬ ಯುವ ಪ್ರತಿಭೆ ನಮ್ಮ ದಯಾಳವರು, ಹಾಗೆ ಮುಕ್ಕಟ್ಟಿ ಅಂದರೆ ಎಲ್ಲರಿಗೂ
ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಮೀಡಿಯಾ ಕವರೇಜ್ ಆಗ್ತಾ ಇದೆ ಕೆಲವು ಚಾನೆಲ್ ಈ ಚಾನೆಲ್ ಮೂಲಕ. ಯಾಕೆಂದ್ರೆ ಈಗ ನಾವು ಈಗಾಗಲೇ ರೂಲ್ಸ್ ಪ್ರಕಾರ ಏನ್ ಬೇಕು ಅದೇ ಮಾಡ್ಕೊಳ್ತಾ ಇದ್ದೀವಿ. ಒಂದು ವರ್ಷ ನೀವು ನೋಡಿರ್ಬೋದು, ಏನಲ್ಲಿ 5 ಕಾಲ ಆಯಿತು, ಯಾವಾಗ ಏನಾದ ಎಲ್ಲ ಗೊತ್ತಿಲ್ಲ. ಈಗ ಮಾತಾಡುವಾಗ ಚರ್ಚೆ ಮಾಡಿ, ಆದ್ರೆ ಐತಿಕವಾಗಿ ಒಬ್ಬೊಬ್ಬರ ಬೈಯುವಂಥದ್ದು, ಒಬ್ಬರು ನಿಂದನೆ ಮಾಡುವಂಥದ್ದು ಬೇಡ. ಅದಕ್ಕೆಲ್ಲ ಸಾಕ್ಷಿದಾರರಾಗಿ ಇರಲಿಲ್ಲ ಎಲ್ಲ ಮೀಡಿಯಾ ಕವರೇಜ್ ಕೂಡ ಮಾಡಲಿಕ್ಕಾಗಿ ಅವರು ಕೂಡ ಬಂದಿದ್ದಾರೆ, ಅವರು ಸಹ ನಾನು ಸ್ವಾಗತ ಇದ್ದೀನಿ. ಇನ್ನು ಪೊಲೀಸ್ ಇಲಾಖೆ ಅಂತ ನಾವು ಹೇಳಿದ್ದೆವು, ಅವರು ಸಮೇತ ಸಾಕಷ್ಟು ಕೊಟ್ಟಿದ್ದ ಇಲ್ಲೆಲ್ಲ ಇದ್ದಾರೆ, ಅವರು ಸಮೇತ ನಾನು ಸ್ವಾಗತ ಇದ್ದೀನಿ. ಹೆಚ್ಚಿಗೆ ನನಗೆ ಮೇಲೆ ಭಾಳ ಕಮ್ಮಿ ರೈತರು ಕಾಣ್ತಾ ಇದ್ದಾರೆ, ಯಾಕೆಂದ್ರೆ ಗೊತ್ತಿಲ್ಲ. ನಾವು ಆಯ್ತು ಯಾಕೆ ಇಟ್ಟಿದ್ದೀವಿ ಹೇಳಿದ್ರೆ ದೂರದ ಊರಿನಲ್ಲಿ ರಸ್ತೆಯಲ್ಲಿರುವ ನಮ್ಮ ಗ್ರಾಹಕರಿಗೆ ತೊಂದರೆ ಆಗಬಾರದು ಅನ್ನೋ ರೀತಿಯಲ್ಲಿ ನಾವು ಅವ್ರನ್ನ ಈ ಆಯುಕ್ತರನ್ನ ಇಟ್ಟಿದ್ದು ಸ್ವಲ್ಪ ಕಮ್ಮಿ ಕಾಣ್ತಾ ಇದೆ. ಕೆಳಗೆ ಜಾಸ್ತಿ ಇದ್ರೆ ಸ್ವಲ್ಪ ಕಮ್ಮಿ ಕಾಣ್ತಾ ಇದೆ. ನೀವು ಬಂದ್ರೆ ಬೇಗ ನಿಮ್ಮನ್ನು ಕಳಿಸ್ತೀವಿ, ಇಲ್ಲ ಅಂದ್ರೆ ಏನು ಬಂದ್ರೆ ಬೇಗ ಕಳಿಸ್ಬಿಡ್ತೀವಿ, ಇಲ್ಲ ಅಂದ್ರೆ ನಾವು ಉದ್ದ ಕರ್ಕೊಂಡು ಹೋಗ್ತೀವಿ. ಎಲ್ಲ ಹಿರಿಯರಿಗೆ ನಮ್ಮ ಜಯಣ್ಣವರು ಗೌಡ ಸಮಾಜದ ಅಧ್ಯಕ್ಷರು, ಹಾಗೆ ನಮ್ಮ ಕೇರಳ ಗೌಡ ಸಮಾಜದ ಅಧ್ಯಕ್ಷರ ರಾಘವೇಂದ್ರವರು, ಆಮೇಲೆ ನಮ್ಮ ಕೊಡವ ಸಮಾಜದ ಅಧ್ಯಕ್ಷರು ರತ್ನಚಂದ್ರಪ್ಪರವರು, ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದಂತ ಅಚ್ಚಯ್ಯ ಅವರು, ಮತ್ತೆ ಎಲ್ಲ ಅದರ ಜೊತೆಯಲ್ಲಿ ನಿಕಟಪೂರ್ವವಾಗಿ ನಮ್ಗೆಲ್ಲ ರೀತಿಯಲ್ಲಿ ಸಹಕಾರ ಮಾಡಿದಂತ ಪಂಜಾಬ್ ಪೋಯನವರು ಕೂಡ ಇದ್ದಾರೆ. ಅವರು ಸಮೇತ ಅವರಾಗಿ ತ್ಯಾಗ ಮಾಡಿ ಅವರ ಬದಲಿಗೆ ಅವರ ಅಧಿಕಾರಿ ಅವ್ರನ್ನ ಆಯ್ಕೆ ಮಾಡಿದವರು. ನಾವ್ಯಾರು ಕುರ್ಚಿಬಿಡಿಗೆ ತಯಾರಿಲ್ಲ, ಆದ್ರೆ ಅವರು ಕುರ್ಚಿಬಿಡಿಕೊಂಡ್ರು ಅಂತ ಪಂಜಾಬ್ ಪೋಯನವರು ಸಮೇತ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಆಮೇಲೆ ಉತ್ತರದ ಸೀತಮ್ಮವರು, ಅವರು ಮುಖ್ಯ ನಿರ್ವಹಣೆಯಾಗಿ ಇದ್ದುಕೊಂಡು ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಇದುವರೆಗೆ ನಮಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಅವಶ್ಯಕತೆ ಬರೆಯಲು ಅವಶ್ಯಕತೆ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಇಲ್ಲಿ ಯಾರು ನನ್ನ ನಿರ್ದೇಶಕರು ನಿಕಟಪೂರ್ವ ನಿರ್ದೇಶಕರು ಎಲ್ಲ ಬಿಟ್ಟು ಹೋಗಿದ್ದಾರೆ, ನೂಜುಬೈಲು ನಾಣ್ಯ ಹೊರಲಿದ್ದಾರೆ. ಬಂದಿಸ್ವಾಮಿ ಮುಂದೆ ಇವರು ಸೇರಿ ನಮ್ಮ ಧರ್ಮಣ್ಣ ಅವರು, ಇವರೆಲ್ಲ ನಿಕಟಪೂರ್ವ ನಿರ್ದೇಶಕರಾಗಿ ನಮಗೆ ಒಳ್ಳೆ ಸಲಹೆ ಸೂಚನೆ ಕೊಟ್ಟು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲ ಇಲ್ಲಿ ಬಂದಿದ್ದೀರಿ, ಕಳೆದ ಸಲ ಅವರ ಚರ್ಚೆಯನ್ನ ಅವಕಾಶ ಮಾಡಿಕೊಟ್ಟಿದ್ರಿ. ಈ ಸಲ ಸಮೇತ ತಾವೆಲ್ಲರೂ ಚರ್ಚೆಯಲ್ಲಿ ಪಾಲ್ಗೊಂಡು ಸೂಕ್ತ ಸಲಹೆ ಸೂಚನೆ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳಿಕೊಂಡು ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ತಮ್ಮ ಕಾರ್ಯಾಲಯಕ್ಕೆ ಹೋಗ್ಬಿಟ್ಟು ಆಗಮಿಸಿರುವ ವರದಿಯನ್ನು ತಮಗೆ ಈಗಾಗಲೇ ಕೊಡಲಾಗಿದೆ. ವರದಿ ಸಾಲಿನಲ್ಲಿ ಸಂಘದ ಸಾಧನೆಯ ವಿವರಗಳನ್ನು ತಮ್ಮ ಮುಂದಿಡ ಇನ್ನೊಂದು ತಗೊಳ್ಬೇಕು, ಇಲ್ಲಿ ಮಾತ್ರ ಇದೆ, ಇದು ತಗೊಳ್ಬೇಕು ಅಂತ. ಆದ್ರೆ ಸಭೆ ಕಳೆದ ನಂತರ 10 ದಿವಸ ಕಳೆದು ಬಂದುಬಿಟ್ಟು ಹೇಳ್ಕೊಡೋದ್ರೆ ಅದಕ್ಕೆ ಬರೆಯುವುದಿಲ್ಲ, ಇಲ್ಲ ಅದೇನೇ ಇರಲಿ. ಆಮೇಲೆ ಮೊದಲು ಅವರಿಗೆ ನಮ್ಮ ಅಭಿನಂದನೆ ಹೇಳ್ತೀನಿ, ನೀವು ಅದನ್ನೆಲ್ಲ ಓದಬೇಕು. ನಮ್ಮ ಸಂಘದಲ್ಲಿ 2023-24 ಸಾಲಿನ ಅಂದರೆ 31/3/26ಕ್ಕೆ ಒಟ್ಟು ಏಕಾವಧಿಯ 1165 ಸದಸ್ಯರಿದ್ದಾರೆ. ಈಗ ಹೆಚ್ಚಿಗಾಗಿದೆ. ಇವರಿಂದ 1,19,74,000 ಅವರದ್ದು ಹಣ ಇದೆ, ಸದಸ್ಯರ ಭಾಗಣ. ಠೇವಣಿ ಸೇರಿ ಇತರ ನಿಧಿಗಳು 3,55,00,000
ಮಾಡಿದ್ದಾರೆ. ಅದರ ಜೊತೆಗೆ ಇದು ಕಾಫಿ ಕೂಡ ಅದಕ್ಕೆ ಸಲಹೆ ಕೊಟ್ಟವರು ಆಗಬೇಕು. ಅದನ್ನು ಸಹ ಮಾಡಿ ಅದು ಸ್ವಲ್ಪ ಯಶಸ್ವಿ ಆಗ್ತದೆ. ಯಾಕಂದ್ರೆ ಕಮ್ಮಿ ಜಾಸ್ತಿ ಮಾಡಿಕೊಡ್ತಾ ಇದ್ದು ಅದು ಸ್ವಲ್ಪ ಯಶಸ್ವಿ ಆಗಿದೆ. ಇವಾಗ ಪೇಪರ್ ನೋಡಿದ್ರು. ಇನ್ನು ಪುಣ್ಯಗುಡ್ಡ ವಾಣಿಜ್ಯ ಸಂಕೀರ್ಣ ಇದು ಅತಿ ಈಗ ಅದು ಮಾಡುವಾಗ ಸುಮಾರು ಕಷ್ಟ ಅನ್ವಯಿಸಿದೆ. ಕೆಲವು ಮಾತುಗಳನ್ನು ಕೇಳಿದ ಅದು ಏನಾಗ್ತದೆ ಬಿಲ್ಡಿಂಗ್ ಅದೆಲ್ಲವೂ ನಾವು ಕೇಳಿದ್ವಿ. ಆದರೆ ದೇವರ ಆಶೀರ್ವಾದ ನಿಮ್ಮ ಸಹಕಾರದಿಂದ ಇವತ್ತು 2
ಮತ್ತೊಮ್ಮೆ ನಾನು ಇನ್ನೂ ಮನವಿ ಮಾಡ್ತೇನೆ, ಅವರು ನಾಳೆ ಒಂದು ನಾವು ತಗೊಳ್ತೇವೆ. ನಮಗೆ 2,000 ಜಾಗ ಬೇಕು, ಅದರ ಜೊತೆಗೆ ಅರ್ಜಿಗೂ ತೆರವುಗೊಳಿಸಬೇಕು. ನಾಯಿಗಳನ್ನು ಏನು ತಪ್ಪಿಸಿ ಅದಕ್ಕೆ 2 ವರ್ಷ ಖರ್ಚು ಮಾಡಿ ಮೊನ್ನೆ ಫುಲ್ ಕೆಲಸ ಮಾಡಿ ಅದಕ್ಕೆಲ್ಲ ಗಟ್ಟಿ ಹೊಡೆದು ಮಾಡಿ ಹೋಗ್ಬೇಕು. ಅದ್ರ ಅಂತಿಮವಾಗಿ ಏನು ಮಾಡಿದಾಗ ಪಂಚಾಯತಿ ಅವರಿಗೆ ಸಂಚಿತ ಮಾಡಿಸ್ಕೊಳ್ಳಲ್ಲ, ಅಧಿಕಾರಿಗಳು ಮಾಡಲ್ಲ, ಅದನ್ನು ಸ್ವಲ್ಪ ಇಟ್ಬಿಟ್ಟು ಹೋಗಿದ್ದಾರೆ. ಇದು ಸಾಕಾಗಿ ಇದು ನಿರ್ಧಾರ ಕಾರಣ
ಅಷ್ಟೇ ಹೇಳಿ ಇಂದಿನ ಎಲ್ಲ ರೀತಿಯ ಎಲ್ಲ ಪಾಯಿಂಟ್ಗಳನ್ನ ಹೇಳಿಬಿಟ್ಟಿದ್ದೀವಿ. ಇನ್ನು ಬೇರೆ ಆ ಬುಕ್ಕಲ್ಲಿರುವುದನ್ನ ನಾವು ಚರ್ಚೆ ಮಾಡಬೇಕು. ಆ ಚರ್ಚೆ ಮೂಲಕ ಈ ಸಭೆಯನ್ನ ಮುಂದುವರಿಸಲಿಕ್ಕೆ ನಾವೆಲ್ಲರೂ ಅವಕಾಶ ಮಾಡಿಕೊಡು ಅಂತ ಕೇಳಿಕೊಂಡು ನನ್ನ ಪ್ರಾಸ್ತಾವಿಕ ಭಾಷಣ ಮತ್ತು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಮಂಗಲ ಭಗವತಿಗೆ ದೇವಸ್ಥಾನಕ್ಕೆ 50,000. ವಿನಾಯಕ ಟೆಂಪಲ್ ಹುಣ್ಣೂರು ಚಪ್ಪಳಿಗೆ 50,000. ಇಷ್ಟನ್ನ ಕೊಟ್ಟಿದ್ದೀವಿ. ಅದೇ ರೀತಿ ಈಗಲೂ ಸಮೇತ ನಮಗೆ ಇದೆ. ಯಾಕೆಂದ್ರೆ ಇದು ಎಲ್ಲೆಲ್ಲೂ ಸಹಕಾರ ಸಂಘದಲ್ಲಿ ನೋಡಿರ್ಬೋದು. ನಾವು ಮೊಟ್ಟ ಮೊದಲು ಮಾಡಿದಂತ ಅಷ್ಟ. ಈಗ ನಾವು ತೀರ್ಮಾನ ಮಾಡಿದ್ದೀವಿ, ಯಾವುದಾದ್ರೂ ಕುಟುಂಬದಲ್ಲಿ ಉದಾಹರಣೆಗೆ ನಮ್ಮ ಕೊಡೋ ಸಮಾಜಕ್ಕೆ ಸಮೇತ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಕೊಡೋ ಸಮಾಜಕ್ಕೆ ಸಮೇತ ನಾವು ಕೊಡ್ತೀವಿ, ಅದಕ್ಕೂ ಇಟ್ಟಿರ್ತೀವಿ. ಇಲ್ಲಿ ಅದೇ ಸಮಾಜಕ್ಕೆ ಕೊಟ್ಟು ಇದೇ ಸಮಾಜಕ್ಕೆ ಕೊಟ್ಟುಕೊಂಡು ಇಲ್ಲಿ ದೂರ ಕೊಟ್ಟು ಹೋಗ್ಬೇಕು. ಯಾಕಂದ್ರೆ ಆಯಾ ಸಂಸ್ಥದ ಬಗ್ಗೆ ಸರಿಯಾಗಿ 5 ವರ್ಷ ನಮಗೆ ಅವಕಾಶ ಮತ್ತೊಮ್ಮೆ ಕೊಟ್ಟಿದ್ದೀವಿ.
ವಿಚಾರ ಈಗ ಬಂದಿದ್ದೆವು ಇವರು ಬಂದಿದ್ದು ಪುತ್ರ ಕುಟುಂಬದ ಐದು ಮನೆ. ಈಗ ಮೊಟ್ಟ ಮೊದಲ ಬಾರಿಗೆ ದೇವಸ್ಥಾನಗಳು, ಆಮೇಲೆ ಸಮುದಾಯ ಭವನಗಳು, ಪುನಃ ಉಳಿದ ಐದು ಮನೆಯಲ್ಲಿ ವಾಸ ಇರಬೇಕು, ಅದೇ ಬೆಳಕು ಬೆಳಗ್ಗೆ ಇರಬೇಕು ಅಂತದಕ್ಕೆ ಓಕೆ. ಈಗ ಪುತ್ರ ಕುಟುಂಬಕ್ಕೆ ಒಂದು 50,000 ಈಗ ಕೊಡುವಂತ ತೀರ್ಮಾನ ಮಾಡಿದ್ದೀವಿ. ಮುಂದೆ ಕೂಡ ಮುಂದೆ ಹಣ ಇದೆ ನೋಡಿದ್ರು ಇದೆ, ಅದು ಸಹ ಅಪ್ಲಿಕೇಶನ್ ಕೊಡಬೇಕು ಅಂತ ನಾವು ಹೇಳಿದ್ದೀವಿ, ಇನ್ನೂ ಬಂದಿಲ್ಲ. ಅದು ಮುಂದೆ ಇವತ್ತು ನಿಮ್ಮ ಇದರಲ್ಲಿ ಆಗಲ್ಲ, ನಮಗೆ ಇಲ್ಲಿ ಬಂದಿರೋದು ನಾವು ಓದಿದ್ದೇವೆ. ನಾವು ನಮ್ಮ ಆರೋಗ್ಯ ಸಮಿತಿಯಲ್ಲಿ ಇದರ ತೀರ್ಮಾನ ಕೊಡ್ತೇವೆ. ಎಲ್ಲಿ ವೆಂಕಟರಮಣ ಪೂಜೆ ನಡೀತದೆ, ಎಲ್ಲಿ ದೇವರ ಕಾರ್ಯಕ್ರಮಗಳು ಯಾವ ಮನೆಗಳಲ್ಲಿ ನಡ್ತದೆ ಅಂಥದಕ್ಕೆಲ್ಲ ನಾವು ಕೊಡುವಂಥದ್ದು ತೀರ್ಮಾನ. ಮತ್ತೆ ಉಳಿದ್ರೆ ರೇಖಾಂಡ ಸಮಾಜಕ್ಕೆ ಕೊಡೋದು, ಅದು ಅಭಿವೃದ್ಧಿ ಹೋಗಬೇಕು. ಪುನಃ ಈಗ ನನಗೊಂದು ಆಲೋಚನೆ ಇದೆ, ಯೋಚನೆ ಇದೆ, ನಾವು ಚರ್ಚೆ ಮಾಡಬೇಕು. ಈ ವರ್ಷ ಒಂದು 5,000 ರೂಪಾಯಿನ ಚಾಮರಾಜ ಸಮಾಜಕ್ಕೆ ಕೊಡುವಂತ ತೀರ್ಮಾನ ಮಾಡಿದೆ. ಯಾರ ಹತ್ರ ವಿರೋಧ ಇದ್ರೆ ಅದು ಕೇಳಿ. ಮುಂದಿನ ದಿನಗಳಲ್ಲಿ 10 ಜನ ಬಂದು ಅಧ್ಯಕ್ಷರಾಗಿ ಕಟ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅವರಿಗೆ ಈಗ 50 ಗೊತ್ತಾಯಿತು, ಯಾರಿಗೆ ಚಾಮರಾಜ ಅದೇ 1 ಲಕ್ಷವನ್ನ ಆ ಸಮಾಜಕ್ಕೆ ಕೊಡೋದು. ಏನಂದ್ರೆ ಎಲ್ಲ ಹಂಚಿಕೊಂಡು ಒಂದಾಗಿ ಮಾಡೋಣ. ಆ ಜಾತಿ ಮಾಡಿ ಇದನ್ನು ಹೋಗಲಾಡಿಸುವಂತ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಅದು ಇಲ್ಲಿ ಬರಲಿಲ್ಲ, ಅದು ನಿಮ್ಮ ಹೆಸರಲ್ಲಿ ಬರಬೇಕು. ಹಣೆ ಶಾಲೆಗೆ ನಮಗೆ ಮುಖ್ಯ ಗುರಿ ರೈತರ ಸಹಕಾರ ಸಂಘ ರೈತರ ಮಕ್ಕಳಿಗೆ ತಲುಪಬೇಕು ಅನ್ನೋದು. ದಯವಿಟ್ಟು ಬೇಜಾರಾಗುತ್ತೆ. ನಮ್ಮ ರೈತರ ಮಕ್ಕಳಲ್ಲಿ ಎಷ್ಟಿದ್ದಾರೆ, ಏನಿದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಉದಾಹರಣೆಗೆ ನಾವು ರೈತರ ಮಕ್ಕಳಿಗೆ ಮಾತ್ರ ಬಹುಮಾನ ಕೊಡ್ತಾ ಇದ್ದೇವೆ. ಮೊದಲನೇ ಕಾಲದಲ್ಲಿ ಹಾಗೆಲ್ಲ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ನಮ್ಮ ರೈತರ ಸಹ ಕಾರ್ಯಕ್ರಮ, ರೈತರಿಗೆ ಹಣ, ನಾವೆಲ್ಲರೂ ಸೇರಿ ನಮ್ಮ ಹಣವನ್ನು ಆವರಿಸಿಕೊಳ್ಳುವ ಶಾಲೆಗಳಿಗೆ ನನಗಿದೆ. ನಾನು ಓದಿದ ಶಾಲೆಗೆ ನನ್ನ ಕೈಲಾದಂತ ನಾವು ಮಾಡಿದ್ದೀವಿ. ನಮ್ಮ ರೈತರು ಇದ್ದಾರೆ, ರೈತರ ಮಕ್ಕಳು ಇದ್ರೆ ನಾವು ಮಾಡ್ತೇವೆ. ಅದು ನಿಮಗೆಲ್ಲ ಗೊತ್ತಿಲ್ಲ, ನಾನು ಹೆಚ್ಚು ಉದ್ದ ಹೇಳ್ಕೊಂಡು ಹೋಗೋದಿಲ್ಲ. ದಯವಿಟ್ಟು ನಮ್ಮ 5 ಮನೆಗಳು, ನಮ್ಮ ಮೂಲ ನಿವಾಸಿಗಳ ಮನೆಗಳು ಕೊಡುವ, ಒಂದಲ್ಲ 2 ಸಲ ಕೊಡುವ. 5 ವರ್ಷದಿಂದ ನಾವು ಯೋಜನೆ ಇದೆ. ಈಗ ಹೇಳ್ಬಿಟ್ಟಿದ್ದ ಗೌಡ ಸಮಾಜಕ್ಕೆ 5,000 ಒಳ್ಳೆ ಪ್ರಗತಿ ಹೋಗ್ತಾ ಇದೆ ಅಲ್ವಾ? ಅದನ್ನು ನೋಡಿ ನಮ್ಮ ಬಡ ಸಮಾಜ ಅದೇ ರೀತಿ ಮಾಡಬೇಕು. ಅವರಿಗೆ 1 ವರ್ಷ ಅಂತಂತವರು ಅದರಿಂದ ಅದು ಸಹ ಕೊಡುವಂತ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದನ್ನ ಇಲ್ಲಿ ಬರಲಿಲ್ಲ, ಇದು ಬರ್ಬಿಟ್ಟಿಲ್ಲ, ಅದನ್ನ ನೀವು ಸೇರಿಸ್ಬಿಟ್ಟಿದ್ದೇವೆ. ಆಯ್ತು, ಈಗ ನೀವು ಬರ್ಬೋದಾ? ಹಾಗಮ್ಮ. ಮತ್ತೆ ಶಿಕ್ಷಣ ಇಲಾಖೆಗೆ ಆ ಪುಟ್ಟ ನಿಧಿಯನ್ನ ಶಿಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ 82,000 ರೂಪಾಯಿ ಆಟೋಮೆಟಿಕ್ ಹೋಗ್ತದೆ. ಶಿಕ್ಷಣ ಕ್ಷೇತ್ರಕ್ಕೆ 82,000 ರೂಪಾಯಿ ನಮ್ಮ ಲಾಭದಲ್ಲಿ ಅದೊಂದು ಹಾಗೆ ಹೋಗ್ತದೆ, ಆಟೋಮೆಟಿಕ್ ಹೋಗ್ತದೆ. ಅದರಿಂದ ದಯವಿಟ್ಟು ಮನೆ ಏನ್ ಮಾಡ್ತೇನೆ, ಬಹಳ ತುಂಬಾ ಗೌರವ ಇದೆ. ಅದಕ್ಕೆ ಹಣ ನಮ್ಮ ಗುರಿಸಾದ್ರೆ ಏನು ಬೇಕು. ಈ ವರ್ಷ ಪುತ್ರ 5 ಮನೆ ಆಯಿತು, ನಾಳೆ ಮುಳ್ಳ ಮನೆಯವರು ಕೇಳ್ಬೋದು, ಅಲ್ಲ ಬಲಾಟವರು ಕೇಳ್ಬೋದು, ಅಲ್ಲ ಅಡಿಕೆಯವರು ಕೇಳ್ಬೋದು, ಅಲ್ಲ ಸಿಟಿಗಳವರು ಕೇಳ್ಬೋದು, ಯಾವ್ದಾರ ಮನೆ ಒಬ್ಬಟ್ಟು ಮನೆ ಕೇಳ್ಬೋದು. ನಮಗೆ ಮೂಲ ದೇವಸ್ಥಾನಕ್ಕೆ ಕೊಡುವ. ಈಗ ಒಂದು ದೇವಸ್ಥಾನ ಬಾಕಿ ಆಗಿದೆ, ಯಾವುದು ಅಂತ ಚೇರ ದೇವಸ್ಥಾನ. ಅವರ ನಿರ್ದೇಶಕರಿಗೆ 1,000 ಸಲ ಹೇಳ್ತೀನಿ, ಪಂಡಿತರವರೇ ಇದ್ದಾರೆ. ಅವ್ರನ್ನ ಇವರು ಉಪದೇಶದಲ್ಲಿ ಅದೇ ಒಂದು ಇವರು ಸಮೇತ ಮನೆಯನ್ನು ಕೊಡೋದಿಲ್ಲ. ಅವರಿಗೆ 5,000 ಕೊಡು. ಗಣಪತಿ ಬೇಡ, ಬೇಡನೆಯ ಸುಮಾರು ಗಣಪತಿ ಆಗಿಬಿಟ್ಟಿದೆ. ನಮ್ಮ ದೇವರು ಊರಿನ ಭಗವತಿ ಆಗಿದ್ದಲ್ಲ ಮಾಡುವ ಊರಿನ ಭಗವತಿ ಸಮುದಾಯ ಭವನ, ನಮ್ಮ ತಿರುಪತಿ ವೆಂಕಟರಮಣನ ಹಬ್ಬ ಮಾಡುವ 5 ಮನೆಗಳು, ಇದೆಲ್ಲ ಮಾಡುವ. ಏನು ಸಂಘವರವರೇ, ನೀವು ಸಮೇತ ಅದೊಂದು ನೀವು ಒಂದೇ ತಾನೆ ನಮ್ಮನ್ನೊಂದು ಸವಾಲಾಗಿ ಆ ವ್ಯಕ್ತಿ ರೂಪಿಸಿದ್ದಾರೆ. ಹಾಗೆ ಆ ಬದಲಾವಣೆ ಮಾಡಿ ಒಮ್ಮಲ್ಲಿ ಇಟ್ಕೊಂಡು ಅದಕ್ಕೆ ಹಾಗೆ ನಾನು ಇಷ್ಟು ಅರ್ಥ ಮಾಡೋದು. ಅದು ಏನೋ ಗೊತ್ತಿಲ್ಲ, ನಮ್ಮ ಏನೋ ಒಳಜಗಳ ಏನೋ ಇರ್ಬೋದು, ಅದು ಎಂತದಕ್ಕೆ ಅಂತ ಅದು ಸಮೇತ ಎಲ್ಲರಿಗೂ ಗೊತ್ತಿದೆ. ಆದರೆ ಇದನ್ನು ಸಹಕಾರ ಸಂಘಕ್ಕೆ ತಂದಲ್ಲ, ಇದು
ಅಲ್ಲಿ ಬಣ್ಣದ ಮಠ ಇದೆ. ಎಲ್ಲ ಕಡೆ ನಮ್ಮ ಶೈಲಿ ಏನು, ಒಂದು ತಾವರೆ ಹಾಕಿ ಗೇಟು. ಅಲ್ಲಿಂದ ಇಲ್ಲಿವರೆಗೆ ಯಾರು ಮಾತಾಡಲಿಲ್ಲ, ಯಾರು ಕೇಳಲಿಲ್ಲ. ಈ ವ್ಯಕ್ತಿ ಈಗ ಅದನ್ನು ತೆಗಿಸ್ಬೇಕು ಒತ್ತಾಯ. ತೆಗಿಸ್ಬೇಕಾ? ಆ ಗೇಟ್ ತೆಗಿಬೇಕಾ? ನೀವು ಹೇಳಿದ್ರೆ ತೆಗಿಸಿದ್ದ ಅವ್ರಿಗೆ ಆ ಗೇಟ್ ನೋಡೋದಕ್ಕೆ ಆ ಗೇಟ್ ತೆಗಿಬೇಕು. ಲೋಕಾಯುಕ್ತಕ್ಕೆ ಬಂದಿದ್ದಾರೆ. ಇವರು ಏನಾದ್ರೂ ಕೊಟ್ಟಿದ್ರೆ ತೋರಿಸಲಿ ನಮಗೆ, ನಾವು ಅವ್ರ ಹೆಸರು ಮಾಡ್ತೀವಿ. ಉದಾಹರಣೆಯಿಂದ ಕಷ್ಟದಲ್ಲಿ ಇಳಿಯುವಾಗ ಇಂದಿನ ಅಜ್ಜನವರು ತಾಯಿ ಹೆಸರು ಕೊಟ್ಟು ನಮ್ಮ ರಾಘವೇನವರು ಅದೆಲ್ಲರೂ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಅದರಿಂದ ನನಗೆ ವೇದಿಕೆ ಆಗಿದೆ. ಈ ಚಾರ್ಜ್ ಅಂತ ನಾನು ಹೇಳಿದೆ, ನಾವು ಕೂತಿದೀವಲ್ಲ, ಈ ಚೇರು, ಈ ಮೈಕ, ಪ್ರತಿಯೊಂದು ದಾರಿಗಳಲ್ಲಿ ಈ ವ್ಯಕ್ತಿ ಏನಾದ್ರೂ ಇದೆಯಾ? ಇಲ್ಲ. ಪಾಪ ಅಂತ ಅಜ್ಜ ನಮ್ಮ ಆಗಿಲ್ಲ, ಪಾಪ ಅಜ್ಜ ಬಂದಿರೋ ಗೊತ್ತಿಲ್ಲ ಇವತ್ತು. ಅವರು ಸಮೇತ 2,000 ರೂಪಾಯಿ ಕೊಟ್ಟಿದ್ದಾರೆ ನೋಡಿ, ಕಲ್ಲೆಲ್ಲ ಹಾಕಿದ್ದೀನಿ. ಆಗಿರ ನಮ್ಮ ಕೃಷ್ಣಪ್ಪ, ಇದು ಇವರಿಗೆ ಉಳಿ. ಇದು ದಯವಿಟ್ಟು ಇಟ್ಕೋಬಾರ್ದು, ಒಳ್ಳೇದಲ್ಲ. ಬರೋದಿಲ್ಲ, ಮಹಾಸಭೆಗೆ ಬರೋದಿಲ್ಲ. ಏನ್ ಮಾಡ್ದಾನೆ? ಇದು ಬಂದೇ ಇಲ್ಲಲ್ಲ. ಅಲ್ಲಿ ಚೀಟಿ ಕೊಟ್ಟು ಕಳಿಸಿದ್ದಾರೆ. ಏನು ಗೊತ್ತಾ? ನಾನು ಚೀಟಿ ಕೊಟ್ಟು ಕಳಿಸ್ತೀನಿ, ಮಗನ ಕೈಯಲ್ಲಿ ಬೇಗ ಕೊಟ್ಟು ಕಳಿಸ್ತೀನಿ ಅಂತ. ಅಲ್ಲೊಂದು ಹುಡುಕನ ಹುಡುಕಕ್ಕೆ ನಾಳೆ ಹೋಗ್ಬೇಕಿತ್ತು. ಅಲ್ಲ ಇದೆ, ಬೇಕಾದ್ರೆ ನೀವು ಕೇಳಿದ್ರೆ ಎಲ್ಲವನ್ನೂ ಇವ್ರು ಬೈಕೊಂಡು ಕೊಟ್ಟರೆ ನಾನು ತಂದಿದ್ದೀವಿ ಫೈಲಲ್ಲಿ. ಇವ್ರು ಏನೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ ಕಾರಣನೇ ನಮಗೆ 3 ಲಕ್ಷ ರೂಪಾಯಿ ಹೆಚ್ಚಿಗೆ ಹೊರೆ. ಈ ಲಾಯರ್ಗಳಿಗೆ ನಾವು ಬದುಕಬೇಕಲ್ಲ, ಯಾಕಂದ್ರೆ ಕರ್ಕೊಂಡು ಹೋಗ್ಬೇಕಲ್ಲ. ಈಗ ನಡೀತಾ ಇದೆ. ಈಗ ಲಾಭ 188 ರೂಪಾಯಿ 16 ಪೈಸೆ. ಇಲ್ಲಿ ಶಿಕ್ಷಣ ನಿಧಿ ಇದು ಬಂತು, ಇದಕ್ಕೆ 2%. ಹಾಗೆ ನೋಡಿ 81,000 ಅದೇ ಹೋಗ್ತದೆ ಶಿಕ್ಷಣ ನಿಧಿಗೆ. ಧರ್ಮಾಂತರ ನಿಧಿ 10%. ಇದೇ ನೋಡಿ ಈಗ ಯಾವುದಕ್ಕೆ ಈ 3 ಲಕ್ಷ ಸಿಗೋದು ಯಾರಿಗೆ? ನಮ್ಮ ಸಮುದಾಯಕ್ಕೆ, ನಮ್ಮ ಸಮುದಾಯದವರು, ನಮ್ಮ ಐದು ಮನೆಗಳಿರ್ಬೋದು, ಕೈಮಠ ಇರ್ಬೋದು, ಅದರ ನಮ್ಮ ಊರುಗಳಿರುವಂತಹ ದೇವಸ್ಥಾನಗಳಿರ್ಬೋದು, ಇದಕ್ಕೆ ಅದನ್ನ ಇಟ್ಟಿದೆ. ಈಗಾಗಲೇ ಅದರಲ್ಲಿ ಕೇರಳದ ದೊಡ್ಡ ಸಂಬಂಧಿಗೆ 5,000, ಉತ್ತರ ಮನೆಗೆ 5,000. ಹಾಗೆ ಅಲ್ಲಿ ಬೇಗ ಅವ್ರು ಹೇಳಿದ್ರು ನಮಗೆ ಆವತ್ತೆ ಇತ್ತು, ಆದ್ರೂ ಸಮೇತ ನೀವು ಹೇಳ್ತಾರೆ ಇಲ್ಲಿ ತಪ್ಪತ್ತಿದ್ದೆವು, ನಿಮಗೆ 5,000. ನಿರ್ದೇಶಕರು ನಾಳೆ ಹೋಗ್ಬಿಟ್ಟು ಬೈಬೇಡಿ. ಇಲ್ಲಿ 7 ಲಕ್ಷ ರೂಪಾಯಿ ಇದೆ. ಈಗಾಗಲೇ ನಾನು ನಮ್ಮ ಪುಣ್ಯಕಟ್ಟಿ ಭವನ ಹೇಳಿದೆ, ಅಲ್ಲಿ ನಾವು ಟೋಟಲ್ ಆಗಿ 3 6 ರೂಮನ್ನು ನಾವು ಮಾಡಿದ್ದೆವು. ಅದರಲ್ಲಿ 3 ರೂಮು ವಸತಿ ಗೃಹ ಮಾಡಿದ್ದು. ಇದನ್ನ ದಿವ್ಸಂಗರಿಗೆ ಎಲ್ಲರೂ ಕೊಡುವಂತ ಯೋಜನೆ ಮಾಡಿದ್ದು. ಅಲ್ಲಿ 2 ವರ್ಷದಿಂದ ನೋಡುವಾಗ ಆ ವಕೀಲ ಆಫೀಸ್ ಒಂದು ಬಿಟ್ಟರೆ 2 ರೂಮ್ಗಳು ಖಾಲಿ ಇತ್ತು. ಆದರೆ ಈಗ ನಮ್ಗೆ ಏನಾಗಿದೆ ಅಂತ ಕೆಲಸ ಇಲ್ಲಿ ಜಾಗ ಸಾಕಾಗದೆ, ಏನೋ ದೇವರ ಆಶೀರ್ವಾದ. ಅದಕ್ಕೆ ನಮ್ಮ ಆಗಲೇ ನಮ್ಮ ಕಾಶಿಯವರ ಪ್ರಯತ್ನ, ಅವರು ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ಬಂದವರು ಜಾಗ ಸಾಧ್ಯ ಹೋಗ್ತಾರೆ. ಅದಕ್ಕೆ ಆ 2 ರೂಮ್ ನಮ್ಮ ಸಮೇತ ವಸತಿ ಗೃಹ ಮಾಡಿದೆ. ಈಗ ಮಾಡಿ ಆಗಿದೆ, ಸ್ವಲ್ಪ ಕೆಲಸ ಬಾಕಿ ಇದೆ. ವಸತಿ ಈಗ ಅಲ್ಲಿಗೆ ಅಲ್ಲಿ 5 ವಸತಿ ಗೃಹ ಆಗ್ತದೆ, ಅದನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಈ ಕಟ್ಟಡ ಕೆಳಗಡೆ ಮಳೆಗೆ ಈ ರಸ್ತೆಯ ನೀರು ಅಲ್ಲಿ ಹಿಂಗಾಗಿ ಕೆಳಗಡೆ ಗೊಬ್ಬರ ಕೊಡೋದಕ್ಕೆ ಈ ಸೈಡಿಗಾಗಿ ನೀರು ಎಳಿತಾ ಇತ್ತು, ಸ್ವೀಪೇಜ್. ಅದನ್ನ ಮನೆಯನ್ನು ನಾವು ಆ ಎದುರುಗಡೆ ಲೆವೆಲ್ ಇಂಟರ್ಲಾಕನ್ನು ಹಾಕಿದ್ದೇವೆ, ಕಾಂಕ್ರೀಟ್ ಹಾಕಿ ಇಂಟರ್ಲಾಕನ್ನು ಮಾಡಿದ್ದೇವೆ. ಅದು ಸ್ವಲ್ಪ ಹೋಗ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇದನ್ನ ಪೇಂಟ್ ಮಾಡಬೇಕಾಗ್ತದೆ. ಹಿಂಗೆ ಅಂದ್ರೆ ಅದು ಚೆನ್ನಾಗಿರ್ಬೇಕಲ್ಲ. ಇದಕ್ಕೆಲ್ಲ ಅದನ್ನು ನಾವು ಸ್ವೀಕಾರ ಮಾಡ್ಕೊಳ್ತೇವೆ. ಹಾಗೆ ವ್ಯಾಪಾರ ಇದು ಅನುದಾನದ ನಿಧಿ ಇತ್ತು. ಇದು 2,86,231 ರೂಪಾಯಿ 11 ಪೈಸೆ. ಮತ್ತೆ ವ್ಯಾಪಾರ ಏರಿಳಿತ 2 ಹೆಚ್ಚು ಕಮ್ಮಿ ಆದರೆ 1
ಆರೋಗ್ಯ ನಿಧಿ 61,537. ಸಿಬ್ಬಂದಿ ಬೋನಸ್ 2 ತಿಂಗಳ ವೇತನ ಅವರೇ ಹಾಕೊಂಡಿದ್ದಾರೆ. ಯಾರು ಹಾಕೊಂಡಿದ್ದಾರೆ? ಸಿಬ್ಬಂದಿಗಳು. ಓಕೆ, ನಮ್ಮ ಹೊಸ ಆಡಿಟ್ರು ಬಂದುಬಿಟ್ಟು ಇದೊಂದು ಕೆಲಸ ಮಾಡಿಬಿಟ್ಟಿದ್ದಾರೆ. ಆದರೆ ಮಾಡಲಿಕ್ಕೆ ಏನು ಹೇಳಿಲ್ಲ ಅಲ್ಲ, ಯೋಚನೆ ಕೊಡುವ ಮುಂದಿನ ವರ್ಷಗಳಲ್ಲಿ ಮಾತ್ರ ಆಡಿಟ್ ನೀವು ಸಮೇತ ಜವಾಬ್ದಾರಿ. ಮುಂದಿನ ವರ್ಷಗಳಲ್ಲಿ 70 ಲಕ್ಷ ರೂಪಾಯಿ ಬಂದರೆ ಮಾತ್ರ ಇವರಿಗೆ 2 ತಿಂಗಳ ಬೋನಸ್. ಕಷ್ಟಪಡಬೇಕು, ಮಾಡಬೇಕು. ನೀವು ಏನಾದರೂ ಒಂದು ಇದ್ದೇವೆ ಈಗ ಹಾಗೆ ಅವಕಾಶ ಹೇಳ್ಕೊಡ್ಬೇಕು. ನೀವು ಸಮೇತ ನಮ್ಮ ಇನ್ನೊಬ್ಬರು ನೀವು ಸಹ ಓಕೆ ಈ ವರ್ಷ ಇದನ್ನು ಕೊಡುವ. ಯಾಕೆಂದ್ರೆ ಆಗಲೇ ಹೇಳಿದಾಗೆ ಅಲ್ಲಿ ನೋಡ್ಕೊಂಡು ಅದರಿಂದ ಅದಕ್ಕೆ ಹೋಗಿ ಯಾರು ಮಾಡಿದ್ವಿ ರಾಜಣ್ಣ ನೀವು ಮಾತಾಡೋದಿಲ್ಲ, ಹೇಳೋದಿಲ್ಲ ಅವರಿಗೆ. ಸಿಬ್ಬಂದಿ ಬೋನಸ್ ಈಗ ಎಲ್ಲ ಆಗಿ ನಮ್ಮ ಇದಕ್ಕೆ ನಮಗೆ ಡಿವಿಡೆಂಡ್ ಅಂದ್ರೆ ಇದೆಲ್ಲ ಮೊದಲು ನಮಗೆ ಬಂದ್ಬಿಟ್ಟು ನಾವು ಜಾಸ್ತಿ ಮಾಡ್ಬೋದಿತ್ತು. ಇದೆಲ್ಲ ರೂಲ್ಸ್ ಪ್ರಕಾರ ಕಲಿಬೇಕು. ಮೇಲೆ ಈಗ ಒಂದು 15% ಅಂತೆ ಬೋನಸ್ ಲೆಕ್ಕ ಹಾಕುವಾಗ 17,45,191 ರೂಪಾಯಿ ಆಗುತ್ತೆ. ಅದು ಚಪ್ಪಾಳೆ ಏನಿಲ್ಲ. ಇಲ್ಲಿ ನಾವು ಒಂದು ಮಾಡಿದೀವ, ನಾವು ತಿದ್ದುಪಡಿ. ಜನರು 1 ಲಕ್ಷ ಸಾಲ ಕಟ್ಟಿದ್ರೆ 10,000 ರೂಪಾಯಿ ಇರಬೇಕಲ್ಲ ಸರ್. ಕೆಲಸ ಸಾಲಕ್ಕೆ ಬಂದು ಒಬ್ಬರು ಬಂದು ಅವರ ಫ್ಯಾಮಿಲಿ 35 ಲಕ್ಷ ಸಾಲ ತೆಗೆದು 35 ಲಕ್ಷ ಸಾಲ ತೆಗೆದ್ರೆ ಎಷ್ಟಲ್ಲಿ ಉಳಿತಾರೆ? ಅವರು 3.5 ಲಕ್ಷ ರೂಪಾಯಿ ಬರ್ತದೆ. 3.5 ಲಕ್ಷಕ್ಕೆ ಈ 15% ಆದರೆ ಬಡ್ಡಿ ಎಷ್ಟು ಬೀಳ್ತದೆ? ಅಷ್ಟೇ ನಾವು ಎಷ್ಟು ಬೀಳ್ತದೆ? ಇದು ಕೇವಲ ಒಂದು 6 ತಿಂಗಳಿಗೆ ಮಾತ್ರ. ಆಮೇಲೆ ಅದು ಹಂಗೆ ಇರ್ತದೆ. ಹಂಗೆ ಇದ್ರೆ ಇದು ಯಾರಿಗೆ ದೊಡ್ಡದು? ಯಾರಿಗೆ ದೊಡ್ಡದು? ಸಹಕಾರ ಸಂಘಕ್ಕೆ, ನನಗೆಲ್ಲ ಸಹಕಾರ ಸಂಘಕ್ಕೆ ದೊಡ್ಡದು. ಅದಕ್ಕೆ ನಾವೊಂದು ತೀರ್ಮಾನ ಮಾಡಿದ್ದೀವಿ, ಇಂಥವ್ರದೆಲ್ಲ ತೆಗೆದುಬಿಟ್ಟು ಉಳಿದ ಹಣವನ್ನ ಅವರ ಅಕೌಂಟಿಗೆ ಹಾಕಿಬಿಟ್ಟು 7 ಲಕ್ಷ ಸಾಲ ಯಾರು ತೆಗಿದ್ದಾರೆ 7 ಲಕ್ಷಕ್ಕೆ 70,000 ಬರ್ತದೆ. ಅದನ್ನು ಮಾತ್ರ ಇಟ್ಕೊಳ್ಳಿ. ಅಲ್ಲಿವರೆಗೂ ಲಿಮಿಟೇಷನ್ ಅರ್ಥಾಯ್ತು ಆಗಬೇಕಾ? ಅದರಿಂದ ಆ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇದು ಸಮೇತ ನಿಮ್ಮ ಗಮನಕ್ಕೆ ಬರಲಿ. ಯಾಕಂದ್ರೆ ಹಣ ದುಡ್ಡು ನಮ್ದು. ಇವರು ಆ ಸಮಯಕ್ಕೆ ಬಂದು ತಗೊಂಡು ಹೋಗ್ತಾರೆ. ಕಾಸು ಮಾಡ್ತಾರೆ, ಒಳಗೆ ಕಾಸು ಆ ಸಮಯಕ್ಕೆ ಬಂದು ತಗೊಂಡು ಹೋಗ್ತಾರೆ. ಅದರಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ಸಮೇತ ಒಪ್ಪಿಗೆ ಕೊಡಬೇಕು. ಉಳಿದಿದ್ದು ಕ್ಷೇಮನಿಧಿಗೆ ಹೋಗ್ತದೆ. ಕ್ಷೇಮನಿಧಿಯಲ್ಲಿ ನಮಗೆ ಈಗ ಬೇಕಾದ ಸಂಖ್ಯೆ ಹಣ ಇದೆ. ಅದನ್ನ ಈಗ ನಾವು ಈಗಾಗಲೇ ಒಂದು 15 ಎಕರೆ ಜಾಗ ಬಂದು ಟ್ರೈ ಮಾಡ್ತೀವಿ. ಆಮೇಲೆ ನೀರಾವರಿಯ ಆ ಗೋದಾಮನ್ನು ರಿಪೇರಿ ಮಾಡೋದು ಕೆಲಸವನ್ನು ಕೂಡ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಮಾಡ್ತೀವಿ. ನಿಮಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡ್ತೀವಿ. ಶಾಸಕರ ಒತ್ತಾಯದ ಮೇರೆಗೆ 64 ಎಂಕ್ವೈರಿ ಹಾಕಿದ್ದಾರೆ. 64 ಎಂಕ್ವೈರಿ ಅಂದ್ರೆ ಇಲ್ಲಿ ಒಂದು ತನಿಖೆ ಮಾಡಿ ಅವರು ವರದಿ ಒಪ್ಪಿಸಿ ನಮ್ಮ ಆಡಳಿತ ಮಂಡಳಿಯನ್ನು ವಿಸರ್ಜನೆ ಮಾಡೋದು ಆಗ್ತದೆ. ಒಬ್ಬ ವ್ಯಕ್ತಿ ಬಂದಿದೆ ಪರಿಮಾಣ ಪ್ರೀತಿ ಪೂವಯ್ಯ ಹೋಗ್ತಿದ್ದಾರೆ. ನೋಡಿ ಇಲ್ಲಿ ಎಲ್ಲ ಇದೆ. ನೋಡಿ ಊರಿನ ಮೇಲೆ ಹಾಕಿದ್ರು ಸಹ ಫೈಲ್ ಕೂಡ ಇದೆ. ಏನೋ ಒಂದು ಜಾಗದ ಅರಣ್ಯ ಇಲಾಖೆಗೆ ಜಾಗ ಆದರೆ ಅರಣ್ಯ ಇಲಾಖೆ ಅವರು ಕೇಳಬೇಕೆ ವಿನ ನಮ್ಮ ಸಹಕಾರ ಸಂಘದ ಸದಸ್ಯರು ಇದು ಮಾಡಬಹುದಾ? ಇದೆ ಎಂತ ನಡೀತಾ ಇದೆ. ನಾವು ವಕೀಲರು ಬೇಕಿದ್ದೀವಿ. ನಾವೆಲ್ಲರೂ ಪ್ರಾಮಾಣಿಕರಾಗಿ ಇದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ದೇವರುಗಳಿಗೆ ಗೊತ್ತಿದೆ. ಇಲ್ಲಿ ಆಗಲೇ ಹೇಳಿದಾಗ ಶ್ರೀಮಂಗಲ ಭಗವತಿ ಗೊತ್ತಿದೆ, ಈಗಲೇ ಭಗವತಿ ಗೊತ್ತಿದೆ. ಈ
23 ವಾರ್ಷಿಕ ಆಯವ್ಯಯ. ಅದೇ ವೆಚ್ಚ ಅದು ಇದು ಇದೆಲ್ಲ ಗೊತ್ತಿದೆ. ಅದು ಮುಂದುವರಿಸುವ ಈಗ ಉದಾಹರಣೆಗೆ ಬಲ್ಲಾಟ ಬಲ್ಲಾಟ ಕುಟುಂಬಸ್ಥರು ಕೈವಾಡ ಕಟ್ಟಲಿಕ್ಕೆ ಹಾಕಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಹಣ ಎಲ್ಲಿ ಹೋಯಿತು, ಎಲ್ಲಿ ಬಂದು ಮುಂದಿನ ಪೀಳಿಗೆ ಗೊತ್ತಾಗಬೇಕು. ಆಚೆ ಹಣ ಬೇಡವಾ, ಗೊತ್ತಿರಬೇಕು ಏನಾಗಿದೆ, ಎಲ್ಲಿಗೆ ಬಂತು. ಅದು ನಮ್ಮ ನಿಮ್ಮ ಹಣ ಅಲ್ಲ. ಅದು ಇಲ್ಲಿ ಸಮಿತಿಯ ನಮ್ಮ ಡೈರೆಕ್ಟರ್ಗಳು ಬಯಲಾಗಿದೆ. ನಮಗೆ ಸಂಬಂಧಪಟ್ಟವರು ಇಲ್ಲಿ ಎಂಪ್ಲಾಯಿಗಳಾಗಿರಬಾರದು. ಅಂಥವ್ರು ಯಾರು ನಮ್ಮಲ್ಲಿ ಮಾಡಿಕೊಂಡಿಲ್ಲ, ಯಾರು ಇಲ್ಲ. ಉಪಾಧ್ಯಕ್ಷ ಬಂದು ತಿದ್ದುಪಡಿ ಬೈಲಾದ ಪುಟ ಸಂಖ್ಯೆ 13 ಇಲ್ಲಿ ನೋಡಿ. ಹಾಲಿ ಇರುವ ಬೈಲ ಅದು ಇದೆ. ತಿದ್ದುಪಡಿಯ ನಂತರ ಬದಲಾವಣೆಗೆ ಕಾರಣ. ಹಾಗಾಗಿ ನಾನು ಹೇಳಿದಾಗೆ 3 ಲಕ್ಷ ನಮ್ಮಲ್ಲಿ ಇರುವಂತಹ ಹೂಡಿಕೆಯನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದೆ. ಇದನ್ನ ನಿಮ್ಮ ದೃಷ್ಟಿಯಿಂದ ಮಾಡೋದು ಒಳ್ಳೆಯದು ಅಂತ ನನ್ನೊಂದು ಭಾವನೆ. ನಿಮ್ಮ ಸಹಕಾರ ಕೊಡಿ. ಯಾರು ಬೇಕು ಕಲಿಯೋದಾದ್ರೆ ಪ್ರಾಮಾಣಿಕವಾಗಿ ಕಟ್ಟುವಂಥದ್ದು ಅಭಿವೃದ್ಧಿ ಒಂದು ಕೆಲಸ ಆಗಬೇಕು. ದಯವಿಟ್ಟು ಮನವಿಯನ್ನು ಮಾಡ್ತಾನೆ, ಯಾರಿಗೆ ಈಸ್ಕೊಟ್ಟಿಗೆ ಹೋಗ್ಬೇಡಿ ತೋಟವನ್ನು. ಅದಕ್ಕಾಗಿ ನಮ್ಮ ಸಹಕಾರ ಸಂಘ ಇಲ್ಲಿ ಬೆನ್ನೆಲುಬಾಗಿ ನಿಂತಿದೆ. ಯಾವುದೇ ಸಹಕಾರ ಸಂಘದಲ್ಲಿ ಒಬ್ಬ ರೈತರಿಗೆ ಒಬ್ಬರ ಸಾಲ, ಜಾಮೀನು ಸಾಲ, ಇನ್ನಿತರ ಸಾಲ, ಮದುವೆಗೆ ಮಾತ್ರ ಸಾಲ ಕೊಟ್ಟಿಲ್ಲ. ಯಾವ ಮದುವೆಗೆ ಅದು ಹೇಳ್ತಾರೆ, ಅದು ಬೇಕಾದ್ರೆ ಹೇಳ್ಬಿಟ್ಟು ಅದು ಕೊಡುವ, ಆಯ್ತಾ? ಅದರಿಂದ ಅದನ್ನು ನಾವು ತಿದ್ದುಪಡಿ ಮಾಡ್ಕೊಳ್ತೇವೆ. ವ್ಯಾಪಾರ ಸಾಲ ಆಗಲೇ ಹೇಳಿದಾಗೆ 10 ಲಕ್ಷದವರೆಗೆ ಅದಕ್ಕೆ ಯಾವ ಪರ್ಸೆಂಟೇಜ್ ಜಾಸ್ತಿ ಇದೆ ಅದು ಗೊತ್ತಿದೆ. ನಾವು 8% ಹೈಯೆಸ್ಟ್ ಕೊಟ್ಟು ಅದಕ್ಕೆ ಅದನ್ನ ಮಾಡೋ ಕೆಲಸ ಮಾಡ್ತೀವಿ. ಈಗೆಲ್ಲ ನಿಮ್ಮ ಒಪ್ಪಿಗೆ ಬೇಕು, ಅದನ್ನು ಮಾಡ್ಕೊಳ್ತೀವಿ. ಆಮೇಲೆ ಈ ಸ್ವಸಹಾಯ ಗುಂಪುಗಳು ಈಗಾಗಲೇ ಹೇಳಿದಾಗೆ 25 ಗುಂಪುಗಳಾಗಿದೆ. ಅದನ್ನ ಯಶಸ್ವಿಯಾಗಿದ್ದೀವಿ ನಾವು. ಅದಕ್ಕಾಗಿ ಒಂದು ಸಿಬ್ಬಂದಿಯನ್ನು ಸಮೇತ ಒಂದು ದಿವಸ ಕಟ್ಟಲಿಕ್ಕೆ ಲೇಟ್ ಆದರೂ ಸಮೇತ ಬೆಳಿಗ್ಗೆ ಮನೆಗೆ ಹೋಗಿ ಅಲ್ಕೊಂಡು ಹೋಗಬೇಕು ಸಮೇತ ನಾವು ತಾಕೀತನ್ನು ಮಾಡಿದ್ದೇವೆ. ಆ ರೀತಿಯಲ್ಲಿ ಅದು ವಸೂಲಿ ಆಗ್ತಾ ಇದೆ. 25 ಗುಂಪುಗಳು ಕಾರ್ಮಿಕರು 25 ಗುಂಪುಗಳು ನೇರವಾಗಿ ಬಂದು ಸಾಲವನ್ನು ಕಟ್ಟುವಂತ ವ್ಯವಸ್ಥೆ ಆಗಿದೆ. ಆದರೆ ಅವರಿಂದ ನೀವು ಗ್ರೂಪ್ ಮಾಡಿ ಮಾಡ್ಬೋದು. ಈ ಗ್ರೂಪ್ ಅಲ್ಲಿ ನಿಮ್ಮ ಈ ನ್ಯೂಸ್ ಮಾಡ್ಬೋದು. ಸದಸ್ಯರುಗಳು ನೀವೇ ಅರ್ಜೆಂಟ್ ಎಮರ್ಜೆನ್ಸಿ ಇದೆಯಾ, ಯಾರೊಬ್ಬರು ಮನೆ ಮಣಿಯಣ್ಣ ಇದ್ದಾರೆ ಹೆಸರು ಹೇಳೋದು, ನೀನು ಇನ್ನೊಂದು ಹೋಗೋದಕ್ಕೆ ನನಗೆ ಮಕ್ಕಳ ದುಡ್ಡಿಗೆ ತೊಂದರೆ ಇಲ್ಲ ಅಂತ. ಒಬ್ಬ ಮೆಂಬರ್ಗೆ 3 ಲಕ್ಷ, ಗಂಡನಿಗೆ 3, ಹೆಂಡತಿಗೆ 3, 6 ಲಕ್ಷ, ಮಗ ಇದ್ರೆ 3 ಲಕ್ಷ, 9 ಲಕ್ಷ. ಒಂದು ಮದುವೆಗೆ ಎಷ್ಟು ಬೇಕು? ಹೆಂಡದ ದುಡ್ಡು ಅಲ್ಲಿ ಬರ್ತಾ ಇಲ್ಲ. ಹೆಂಡಗಿರೋ ದುಡ್ಡು ಬಿಟ್ಟು ಮಾಂಸಕ್ಕೆ ಎಷ್ಟು ಇಲ್ವಾ? ಅದರಿಂದ ಇದು ನಾನೇ ನಿನ್ನ ಮಗನ ಮದುವೆಗೆ ಮಾಡೋಣ. ಇಲ್ಲಿಯೊಂದು ವಿಶೇಷವಾಗಿ ಗೊತ್ತಿರಬೇಕು. ಗೊಬ್ಬರ ಸಾಲ ನಾವಿಲ್ಲಿ ಗೊಬ್ಬರ ಸಾಲವನ್ನು ಸಹಿತ ಕೊಡ್ತಾ ಇದ್ದೀವಿ. ಈ ಗೊಬ್ಬರ ಸಾಲವನ್ನ ಕೊಡಗು ಜಿಲ್ಲೆಯಲ್ಲಿ ಇರುವಂತ ಯಾರಾದ್ರೂ ಉದಾಹರಣೆಗೆ ನಮ್ಮ ಸುತ್ತಿಗುಂಬ ಭಾಗದಿಂದ ಒಂದು 2 ಜನ 35-40 ವರ್ಷದ ಗೊಬ್ಬರವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಚೆಕ್ ಮೂಲಕ ಕೊಡ್ತಾ ಇದ್ದಾರೆ. ಈಗ ಹಾಗೆ ಮಾಡಿಲ್ಲ. ಅವರಿಗೂ ಸಹಿತ ಸಾಲವಾಗಿ ಕೊಟ್ಟು ಅವರಿಂದ ಚೆಕ್ ಅನ್ನು ಪಡ್ಕೊಂಡು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾರಾದರೂ ಕೊಡಗು ಜಿಲ್ಲೆಯೊಳಗೆ, ಕೊಡಗು ಜಿಲ್ಲೆ ಹೊರತುಪಡಿಸಿ ಹೊರಗೆ ಬಂದಿಲ್ಲ, ಕೊಡಗು ಜಿಲ್ಲೆಯೊಳಗೆ ಯಾರಿಗಾದ್ರೂ ಬೇಕಾದ್ರೆ ನಮ್ಮಲ್ಲಿ ಆ ಸಾಲ ಕೊಡುವಂತ ಪದ್ಧತಿಯನ್ನ ಅಳವಡಿಸಿಕೊಂಡು ಹೋಗುವಂತ. ಯಾಕಂದ್ರೆ ಏನಿದ್ರು ಅನ್ನೋರಿಗೆ ಅಭಿವೃದ್ಧಿ ಆಗಬೇಕು. ನಮ್ಮ ಸಹಕಾರ ಸಾಲ ಏನು ಈಗ ಮಾಡ್ಬೋದಾ? ಬದ್ಧತೆ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ಚೆಕ್ಗೆ ಸುಗತ್ತಿದೆ. ಉದಾಹರಣೆಗೆ ಈಗಾಗಲೇ ಒಂದು 3 ಜನರಿಗೆ ಕೊಟ್ಟು ಬಿಟ್ಟು ಸಿಕ್ಕಾಕೊಂಡಿದ್ದೀವಿ ನಾವು. ಚೆಕ್ ಕೇಸ್ ನಡೀತಾ ಇದೆ. ಬಿಸಿನೆಸ್
ಕಾರ್ಯಕ್ರಮ 20 ಸಂಘದ ಸಭೆಯ ಸದಸ್ಯರ ಸ್ವಾಗತ ನಮ್ಮ ಆಡಳಿತದ್ದಾರೆ 21 ಸದಸ್ಯರಿಂದ ಮತ್ತು ನಿರ್ದೇಶಕರಿಂದ ಸಂಘದ ಸೇವೆಗಳ ಬಳಕೆಯ ವಿಮರ್ಶೆ. ಅದೇ ನಾವು ಕೆಲಸ ಮಾಡಿದಾಗಲೇ ನೀವೆಲ್ಲರೂ ಮಾಡಿದ್ದೀವಿ. 5 ಲಕ್ಷ ಲಾಭ ಬರಲಿಕ್ಕೆ ಅದೇ ನಮ್ಮ ಎಲ್ಲ ನಿರ್ದೇಶಕರ ಮತ್ತು ರೈತರ ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ಎಲ್ಲ ಮಾಡಿದ್ದೀವಿ. ಇನ್ನು ಬೇರೆ ಏನಿಲ್ಲ, ಮುಂದೆಗೂ ಸಮೇತ ಅದೇ ರೀತಿ ಕೆಲಸವನ್ನು ಮಾಡ್ತೇವೆ. ಲೆಕ್ಕ ಪರಿಸ್ಥಿತಿ 23 ಈಗ ನಮ್ಮ ಆಡಳಿತ ನಡೆಯುವಂಥದ್ದು 2 ವರ್ಷಕ್ಕೆ ಒಬ್ಬರು ಚೇಂಜ್ ಆಗ್ತಾ ಇರ್ತಾರೆ. ಅದು ಸರ್ಕಾರದ ಆದೇಶ. ಅದ ಸಹ ಈ ಸಹ ನಾವು ಮಾಡಿಕೊಟ್ಟು 2 ವರ್ಷ ಈಗ ಪುನಃ ಚೇಂಜ್ ಆಗಿದೆ. ಯಾಕೆಂದ್ರೆ ನಾಳೆಗೆ ದುರುಪಯೋಗ ಆಗಬೇಕು ಅನ್ನೋದು ದೃಷ್ಟಿಯಲ್ಲಿ ಸರ್ಕಾರ ಮಾಡಿದೆ. ಅದೇ ರೀತಿ ಈಗ ಅಪ್ಲಿಕೇಶನ್ ಬಂದಿದೆ, 2 ಬಂದಿದೆ. ಆ 2 ಬಂದವರು ಯಾವುದೋ ದೂರದ ಊರಲ್ಲಿ ನಮಗೆ ಆಫೀಸು ಅವರಿಗೆ ಪಡೆಯಲಿಲ್ಲ. ಅದಕ್ಕೆ ಪಡಗಿನಲ್ಲಿ ಇರುವವರನ್ನೇ ಮಾಡುವಂತ ಹೇಳಿ ಗಿರಿದಂತೇಳಿ ಅವ್ರನ್ನ ನಾವು ಮಾಡ್ಕೊಳ್ಳುವಂತ ಒಂದು ತೀರ್ಮಾನ ನಿಮ್ಮ ಒಪ್ಪಿಗೆ. ಅವ್ರ ಪಡಗಿನಲ್ಲಿ ಇರ್ತಾರೆ. ಈ ಬೇರೆ ಹೊರಗಿನ ಬಂದವರು ಬೆಂಗಳೂರಿನವರು ಮತ್ತೆ ಯಾವ್ದೋ ಒಂದು ರೆಕಮೆಂಡ್ ಬರೋದು. ಅದು ಯಾವ್ದಂತಂದ್ರೆ ಈಗ ಆದೇಶ ಒಂದು ಪಂಚಾಯತಿಗೆ ಒಂದು ಸಹಕಾರ ಸಂಘ. ಈಗಾಗಲೇ ನಮ್ಮ ಸಹಕಾರದಿಂದ ನಾವೇ ಬೇರೆ ಸೊಸೈಟಿಗಳಿಗೆ ಕೆಲವು ಅನ್ನಿಸ್ತದೆ. ಆ ಪಂಚಾಯತಿ ಮಟ್ಟದಲ್ಲಿ ಸಹಕಾರ ಸಂಘ ಇರೋದಿಲ್ಲ. ಅದು ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಸರಿಯಾಗಿದೆ. ವರ್ಷಯಾಗದ ಪರಿಗಣಿಸಲು ಒಟ್ಟು ಸಾಲ ಇದರಲ್ಲಿ ನೋಡಿ 25 ಹೊಸದಿಯಾಗದಂತೆ ಪರಿಗಣಿಸಲಾದ ಯಾವುದಿಲ್ಲ. ನಾವೆಲ್ಲವನ್ನು ವಸೂಲಿ ಮಾಡ್ತೀವಿ. ಯಾರಿಗೆ ಏನು ಬಿಟ್ಟುಕೊಳ್ಳೋದಿಲ್ಲ. ಪಟ್ಟಣದವ್ರನ್ನ ಚೆಕ್ ಕೇಸ್ ಹಾಕಿ ಎಳೆಯುವಂಥ ಕೆಲಸವನ್ನು ಸಮೇತ ನಾವು ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಈಗ ನಮ್ಮ ಇಲ್ಲಿಂದ ಕೆಲವು ಸಹಕಾರ ಸಂಘಗಳಿಗೆ ನಾವು ಕೋರ್ಟ್ ಮಾಡ್ತೀವಿ. ಉದಾಹರಣೆಗೆ ಇಲ್ಲಿ ಹನಿ ಸೊಸೈಟಿ, ಜನತಾ ಬಜಾರ್, ಕಿತ್ತಳೆ ಮರಾಠ ಸಹಕಾರ ಸಂಘ, APCMS ಇದಕ್ಕೆಲ್ಲ ನಮ್ಮ ಈ ಸಂಘದಿಂದ ಒಬ್ಬರು ಹೋಗ್ಬೋದು. ರೂಲ್ಸ್ ಪ್ರಕಾರ ಅವರು ಬ್ಯಾಟ್ ತಗೊಳ್ಬಹುದು, TAD ಹೋಗುವ ಬರುವ ಖರ್ಚು ತಗೊಳ್ಬಹುದು. ಆದರೆ ನಮ್ಮ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಸೇರಿ ಯಾರು ಸಮೇತ ಒಂದೇ ₹1 ತಗೊಂಡಿಲ್ಲ. ಯಾರು ತಗೊಂಡಿಲ್ಲ, ಒಂದೇ ₹1 ತಗೊಂಡಿಲ್ಲ. ಅದಕ್ಕೆ ನಮ್ಮ ನಿರ್ದೇಶಕರಿಗೆ ಎಲ್ಲ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 27 ಸದಸ್ಯರುಗಳನ್ನು ಈಗಾಗಲೇ ಸೇರಿಸ್ಕೊಂಡಿದ್ದೀವಿ ಸುಮಾರು. ಯಾಕೆಂತಂದ್ರೆ ಮೊದಲನೇ ಕಾಲದಲ್ಲಿ ರೈತ ತೆಗೆದ್ರೆ ಅವ ಮಾತ್ರ ಆಡಿಸಲಿದ್ರೆ ಅವನು ಮೆಂಬರ್ ಮಾಡುವಂಥದ್ದು. ನಾವು ಏನ್ ಮಾಡಿದ್ವಿ ಅಂದ್ರೆ ಅಪ್ಪ ಮೆಂಬರ್ ಆದ್ರೆ ಹೆಂಡತಿ ಮೆಂಬರ್, ಅವರ ಮಕ್ಕಳು ಸಮೇತ ಮೆಂಬರ್ಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಿಂದ ಏನಾಗಿದೆ, ನಮ್ಮ ಮೆಂಬರ್ಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ನಮ್ಮ ಈಗಿನ ಯುವಕರೆಲ್ಲ
ಕಾಡಿನಲ್ಲಿ ಗಿಡಗಳಿಗೆ 10 ರೂಪಾಯಿ 50 ರೂಪಾಯಿ ಮಾರಾಟ ಮಾಡಬಹುದು. ಆದ್ದರಿಂದ ತಾಯಿಯಂತೆ ಮಗು ಅಂದರೆ ತಾಯಿ ಗಿಡದಲ್ಲಿ ಏನು ಸಿಗ್ತದೆ ಅಷ್ಟೇ ಏಕರವಾದ ಜಾಸ್ತಿ ಆಗ್ತದೆ. ಆಗ ರೈತರಿಗೆ ದ್ವಿಗುಣ ಆಗ್ತದೆ, ಹಣದ ರೂಪದಲ್ಲಿ ದ್ವಿಗುಣ ಆಗ್ತದೆ. ಅದರಿಂದ ನಾವು ನೋಡಲು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಅದರ ಸಹಾಯ ಪಡ್ತದೆ. ಯಾಕಂದರೆ ನಮ್ಮ ಮೋದಿಜಿಯವರ ರೈತರಿಗೆ ದ್ವಿಗುಣ ಆಗ್ತದೆ, ಸುಮ್ಮನೆ ಬರೀ ಅನುದಾನ ಕೂಡ ಆಗೋದಿಲ್ಲ. ಈ ರೀತಿಯಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಿ ಹಣ ಬರುವ ವ್ಯವಸ್ಥೆ ಮಾಡಬೇಕು.
ಅಭಿನಂದಿಸುತ್ತಾ ಇದ್ದೇನೆ. ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಲೆಕ್ಕ ಪರಿಶೋಧಕರಾಗಿ ಕಾರ್ಯನಿರ್ವಹಿಸುವಂತಹ ಚಂದ್ರಶೇಖರ್ ಆಡಿಟರ್ ಕೆಲಸ ನೀಡಿದಂತಹ ಚಂದ್ರಶೇಖರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಮುಂದೆ ಸಲ್ಲಿಸುತ್ತೇನೆ. ಹಾಗೆಯೇ ಸಹಕಾರ ಸಂಘಗಳ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಸಂಸ್ಥೆಯ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುವಂತಹ ಮುಖ್ಯ ಕಾರ್ಯನಿರ್ವಾಹಕಾರಿ ಶ್ರೀ ನಂದಿನಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಪ್ರವೇಶಿಸ್ತಾ ಇದ್ದೀನಿ, ಅಭಿನಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಹಕಾರ ಸಂಘದ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುವಂತಹ ಶ್ರೀ ಮಮತಾ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ.